ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಇವತ್ತು ಬೆಂಗಳೂರು ಹೈಕೋರ್ಟಿಂದನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಂದು ಕ್ಲೈಂಟ್ದು FIR ಕ್ವಾಶಿಂಗ್ ಪ್ರೊಸೀಡಿಂಗ್ಸ್ ಇತ್ತು, ಅದಕ್ಕೆ ಬಂದಿದ್ದೆ. ಸೊ ಅವ್ರಿಗೆ ಬರೋಕ್ಕಾದರೆ ಬನ್ನಿ, ಇಲ್ಲ ಅಂತ ಹೇಳಿದ್ದೆ. ಆದರೂ ಅವರು ನನಗೇನು ಹೇಳಿರಲಿಲ್ಲ ಬರ್ತೀನಿ ಇಲ್ಲ ಅಂತ. ಆದರೂ ಅವ್ರು ಬಂದಿದ್ದರು. ಏನಾಯಿತು, ಹೇಗಿತ್ತು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳ್ತೀನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ನಾರಾಯಣ ಸ್ವಾಮಿಯವರೇ, ಬನ್ನಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನಾವು ಇವತ್ತು ನಿಮ್ಮದು ಕೋರ್ಟಲ್ಲಿ ಕೇಸ್ ಇತ್ತು? ನಮ್ಮದು ಹೈಕೋರ್ಟಲ್ಲಿ ಕೇಸ್ ಇತ್ತು. ಜೋರಾಗಿ ಮಾತಾಡಿ. ಹೈಕೋರ್ಟಲ್ಲಿ ಕೇಸ್ ಇತ್ತು ಇವತ್ತು ನಮ್ಮದು. 3 ವರ್ಷದಿಂದ ನಾವು ಅಲ್ಕೊಂಡಿದ್ವಿ. ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮನ್ನು ಅಲ್ದಾಟ ಮಾಡಿದ್ರು. ಅದು ಇವತ್ತು ಪಾಶ ಆಯಿತು ಹೈಕೋರ್ಟಲ್ಲಿ. ನೀವು ಬಂದಿದ್ರಿ ಕೋರ್ಟಲ್ಲಿ, ಕೇಸ್ ನೋಡಿದ್ರೆ ನಮ್ಮ ಬೇಡ ಅಂತ ಹೇಳಿದ್ರು, ಆದರೂ ನಾನು ಬಂದೆ. ಆದರೂ ಪಾಶ ಆಯಿತು. ಅದು ನನಗೆ ಭಾಳ ಖುಷಿ ಆಯಿತು. ನಿಮ್ಮ ಮನೆಯವ್ರದ್ದು ಎಲ್ಲ ರಿಲೀಸ್ ಆಯಿತು. ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ಇದು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರ ಕ್ಲೈಂಟ್ ಹೇಗೆ ಮಾತಾಡಿದ್ರು ಅಂತ. ಇವತ್ತು ಅವ್ರದ್ದು FIR ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೆ. FIR ಕಂಪ್ಲೇಂಟ್ ಕ್ವಾಶಿಂಗ್ ಆಯಿತು. ಸೊ ಇದೇ ಥರ ನೀವು ನಿಮ್ಮ ಕಾಂಪಿಟೆಂಟ್ ಲಾಯರ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಹೈಯರ್ ಮಾಡಿಕೊಂಡ್ರೆ ನಿಮ್ಮ ಯಾವುದೇ ಪ್ರಾಬ್ಲಮ್ಸು, ನೀವು ಅವ್ರಿಗೆ ಕೋಆಪರೇಟಿವ್ ಆಗಿದ್ದು ಡಾಕ್ಯುಮೆಂಟ್ಸ್ನ ಕೊಟ್ಟು ಕೋರ್ಟ್ಗಳಿಗೆ ಬಂದು ಪ್ರೆಸೆಂಟೇಷನ್ ಸ್ಕಿಲ್ ನೋಡಿ ಮುಂದುವರೆದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೀವು ಇವತ್ತು ಬಂದಿದ್ರಿ ಕೋರ್ಟ್ಗೆ, ನಿಮ್ಮ ಕೇಸ್ಗೆ ನೀವು ಅಟೆಂಡ್ ಮಾಡಿದ್ದನ್ನು ನೋಡಿದ್ರಿ, ನಿಮ್ಗೇನು ಅನ್ನಿಸ್ತು? ಎಲ್ಲ ಭಾಳ ಚೆನ್ನಾಗಿದೆ ಸರ್. ನಮ್ಗೆ ಒಳ್ಳೆ ಇದು ಸಿಕ್ತು, ನಮ್ಗೆ ಒಳ್ಳೆ ದೇವ್ರು ಸಿಕ್ಕಿದಂಗೆ ಸಿಕ್ಕಿದ್ದೀರಾ. ನಮ್ಗೆ ಇದು ಭಾಳ ಒಳ್ಳೆಯದಾಯಿತು ಸರ್. ನಮಗೆ ಥ್ಯಾಂಕ್ ಯು ವೆರಿ ಮಚ್. ಆರಾಮಿರಿ, ಇನ್ನು ವರಿ ಮಾಡ್ಕೋಬೇಡಿ, ಅದೆಲ್ಲ ಕ್ವಾಶ್ ಆಗಿ ಹೋಗಿದೆ. ಆಯಿತು ಸರ್, ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ಸು ಎಷ್ಟು ಹ್ಯಾಪಿ ಆಗಿರ್ತಾರೆ ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಲಾಯಲ್ಲಾಗಿ ಕೆಲಸ ಮಾಡಿದ್ರೆ. ಇಲ್ಲ ಅಂದರೆ ಕ್ಲೈಂಟ್ಸ್ ಏನು ಮಾಡ್ತಾರೆ, ಅವ್ರ ಫೈಲು, ಅವರ NOC ಎತ್ಕೊಂಡು ಬೇರೆ ಕಡೆಗೆ ಹೊರಟೋಗ್ಬಿಡ್ತಾರೆ. ನಾವು ಕರೆಕ್ಟಾಗಿ ಲಾಯಲ್ ಆಗಿದ್ದು, ನಾವು ಅಟೆನ್ಷನ್ ಆಗಿದ್ದು ನಾವು ಕೆಲಸ ಮಾಡಿದ್ರೆ ನಮ್ಮ ಕೇಸ್ಗಳು, ನಮ್ಮ ಕ್ಲೈಂಟ್ಗಳು ಹೇಗೆ ಹ್ಯಾಪಿ ಆಗಿರ್ತಾರೆ. ನನಗಿವತ್ತು ಬೇರೆ ಕೇಸ್ಗಳಿತ್ತು, ಅದೆಲ್ಲ ಬಿಟ್ಟು ಅದಕ್ಕೆಲ್ಲ ಬೇರೆಯವ್ರನ್ನ ಕಳಿಸಿ ನಾನಿಲ್ಲಿ ಪರ್ಸನಲ್ಲಾಗಿ ಅಟೆಂಡ್ ಮಾಡಿ ಇದನ್ನು ಕ್ವಾಶ್ ಮಾಡಿಸ್ದೆ. ನನಗೂ ಅಷ್ಟೇ, ನನ್ನ ಕ್ಲೈಂಟ್ಸೇ ಹ್ಯಾಪಿನೆಸ್ ಈಸ್ ಮೈ ಸಕ್ಸಸ್. ಸೀಕ್ರೆಟ್ ಆಫ್ ಸಕ್ಸಸ್ ಯಾರದೇ ಆದರೂ ಅಷ್ಟೇ, ನಥಿಂಗ್ ಬಟ್ ಅದಕ್ಕೆ ಸಬ್ಸ್ಟಿಟ್ಯೂಷನ್ನೇ ಇಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಸೊ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ಲೀಗಲ್ ರೆಮಿಡೀಸ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ. ಅದೇ ರೀತಿ ಇವತ್ತು ಇನ್ನೊಂದು ಕೇಸ್ ಮಧ್ಯಾಹ್ನ ಆಯಿತು, ಅದು ಅಷ್ಟೇ ಹೈಕೋರ್ಟಲ್ಲಿ ಕ್ವಾಶ್ ಆಯಿತು. ಸೊ ಬೆಳಗ್ಗೆ ಒಂದಿತ್ತು, ಮಧ್ಯಾಹ್ನ ಒಂದಿತ್ತು, 2 ಕೇಸ್ ಇತ್ತು. 2 ಹೈಕೋರ್ಟಲ್ಲಿ ಇವತ್ತು FIR ಚಾರ್ಜ್ ಶೀಟ್ ಕ್ವಾಶ್ ಆಯಿತು. ಸೊ ಯಾರೂ ಅಷ್ಟೇ ಸುಳ್ಳು ಕೇಸ್ ಕೊಡೋಕ್ಕೆ ಮುಂಚೆ ಹುಷಾರಾಗಿರಿ. ನೀವು ಸುಳ್ಳು ಕೇಸ್ ಹಾಕಿದ್ರೆ ಗಂಡಂದ್ರೆ ಏನು ಮಾಡ್ತಾರೆ, ಹೈಕೋರ್ಟ್ಗೆ ಹೋಗಿ 482 ಕ್ವಾಶ್ ಮಾಡಿಸ್ಕೋತಾರೆ. ಅದು ಕ್ವಾಶ್ ಮಾಡಿಸ್ಕೋಬೇಕು ಅಂದರೆ ನಿಮ್ಮ ಹತ್ರ ಸಫಿಷಿಯೆಂಟ್ ಡಾಕ್ಯುಮೆಂಟ್ ಇರಬೇಕು. ಅದ್ರ ಜೊತೆಗೆ ಕಾಂಪಿಟೆಂಟ್ ಲಾಯರ್ಸ್ ಹೈಯರ್ ಮಾಡ್ಕೋಬೇಕು. ಯಾಕೆಂದರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ನೀವು ಎಚ್ಚರ ತಪ್ಪಂಗಿಲ್ಲ, ಲಾಯರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಅದಕ್ಕೆ ಡಾಕ್ಯುಮೆಂಟ್ ಸ್ಪೀಕ್ಸ್ ಎವ್ರಿಥಿಂಗ್. ನನ್ನ ವೀಡಿಯೋಗಳಲ್ಲಿ ಎಷ್ಟೋ ಜನ ಕ್ಲೈಂಟ್ಸು ಲೈವ್ಲಿಯಾಗಿ ಮಾತಾಡ್ತಾರೆ. ಯಾಕೆಂದರೆ ಅವರು ರಿಸಲ್ಟ್ನ ಎಂಜಾಯ್ ಮಾಡಿರ್ತಾರೆ. ಅದಕ್ಕೆ ಅವರು ಲೈವ್ಲಿಯಾಗಿ ಅವ್ರಿಗೆ ರಿಸಲ್ಟ್ ಬಂದಿರೋದನ್ನ ಅವ್ರ ವಿಡಿಯೋಗಳಲ್ಲಿ ಅವರು ಶೇರ್ ಮಾಡ್ಕೋತಾರೆ. ಸೊ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಕೆಲಸ ಮಾಡಿದ್ರೂ ಕಾನ್ಸಂಟ್ರೇಷನ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ಸೊ ಯಾವುದೇ ಕ್ಲೈಂಟು ಅಷ್ಟೇ ಹಾರ್ಡ್ ವರ್ಕ್ ಮಾಡೋ ಲಾಯರ್ನ, ರಿಸಲ್ಟ್ ತರೋವಂಥ ಲಾಯರ್ನೇ ಇಷ್ಟಪಡೋವಂಥದ್ದು. ನಾವೇನಾದರೂ ಸುಮ್ಮನೆ ಶೋ ಆಫ್ ಮಾಡಿಕೊಂಡು ಮನೇಲಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡದೆ ಹೋದರೆ ಯಾವ ಕ್ಲೈಂಟು ನಮ್ಮನ್ನು ಇಷ್ಟಪಡಲ್ಲ. ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ತಂದರೆ ಅಷ್ಟೇ ಇಷ್ಟಪಡೋವಂಥದ್ದು. ಸೊ ಸೀಕ್ರೆಟ್ ಆಫ್ ಸಕ್ಸಸ್ ಹಾರ್ಡ್ ವರ್ಕ್. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಸೀನಿಯರ್ಸ್ ನನಗೆ ಅದನ್ನು ಗೈಡ್ ಮಾಡಿರೋವಂಥದ್ದು. ನಾನು ಅದನ್ನೇ ಇವತ್ತೆಲ್ಲದನ್ನು ಫಾಲೋ ಮಾಡಿರೋವಂಥದ್ದು. ಇವತ್ತು ನನ್ನ ಕ್ಲೈಂಟ್ಗಳಾದ ಮಹೇಶ್ ಆ್ಯಂಡ್ ಫ್ಯಾಮಿಲಿ, ಅದೇ ರೀತಿ ಇನ್ನೊಂದು ಕೇಸ್ ಮಧ್ಯಾಹ್ನ ಆಗಿದ್ದು ಮಂಜಾ ನಾಯಕ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮಿಬ್ಬರಿಗೂ ಇವತ್ತು ಹೈಕೋರ್ಟಲ್ಲಿ ನಿಮ್ಮ ಫ್ಯಾಮಿಲಿಗಳಿಗೆ ಕ್ವಾಶ್ ಆಯಿತು. ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್. ನಾನು ನಿಮ್ಮ ಸರ್ಟಿಫೈಡ್ ಕಾಪಿನ ಅಪ್ಲೈ ಮಾಡಿದ್ದೀನಿ. 2 ವೀಕ್ಸ್ ಒಳಗಡೆ ಸಿಗುತ್ತೆ. ಸೊ ನೀವೆಲ್ಲ ಆರಾಮಾಗಿರ್ಬೋದು. ನನ್ನ ಒಂದು ಕ್ಲೈಂಟ್, ಅವ್ರ ತಂದೆ ಮಹೇಶ್, ಅವ್ರ ತಂದೆ ಆದಂಥ ನಾರಾಯಣ ಸ್ವಾಮಿ ಅವರು ಈ ವಿಡಿಯೋದಲ್ಲಿ ಮಾತಾಡ್ತಾರೆ. ಇನ್ನೊಬ್ಬರು ಕ್ಲೈಂಟ್ ಮಂಜಾ ನಾಯಕ್ ಆ್ಯಂಡ್ ಫ್ಯಾಮಿಲಿ, ಅವ್ರು ಇವತ್ತು ಬರಲಿಲ್ಲ. ನಾನೇನು ಅವ್ರನ್ನ ಬರೋದು ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಅವ್ರು ಬರಲಿಲ್ಲ. ಇವ್ರು ಮಾತ್ರ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರ ವರ್ಡ್ಸಲ್ಲೇ ಕೇಳಿ ಕ್ಲೈಂಟ್ಸು ಎಷ್ಟು ಹ್ಯಾಪಿ ಆಗ್ತಾರೆ.
ಅವ್ರಿಗೆ ರಿಸಲ್ಟ್ ಬಂದು ಅವರ ಹಾರ್ಡ್ ವರ್ಕಿಗೆ, ಅವರು ಹಾಕಿದ ಪರಿಶ್ರಮ, ಹಾಕಿದ ಹಣಕ್ಕೆ ರಿಸಲ್ಟ್ ಬಂದರೆ ಹೇಗೆ ಅವರು ಖುಷಿ ಪಡ್ತಾರೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಇವತ್ತು ಬೆಳಗ್ಗೆ ಒಂದು ಕೇಸ್ ಮತ್ತು ಮಧ್ಯಾಹ್ನ ಒಂದು ಕೇಸ್. ಮಹೇಶ್ ಆ್ಯಂಡ್ ಫ್ಯಾಮಿಲಿ, ಅದೇ ರೀತಿ ಮಂಜಾ ನಾಯಕ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮಿಬ್ಬರಿಗೂ ಗುಡ್ ಲಕ್. ನಿಮ್ಮ ಫ್ಯಾಮಿಲಿ ಮೇಲಿರುವಂಥ ಎಲ್ಲ ಪ್ರೊಸೀಡಿಂಗ್ಸ್, FIR, ಚಾರ್ಜ್ ಶೀಟ್ ಎಲ್ಲ ಕ್ವ್ಯಾಶ್ ಆಯಿತು. ನೀವೆಲ್ಲ ಇನ್ಮೇಲಿಂದ ಆರಾಮಾಗಿರ್ಬೋದು. ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿದ್ದೀನಿ, ತಗೋತೀನಿ. ಥ್ಯಾಂಕ್ ಯು ಆಲ್. ನಿಮ್ಮ ಹ್ಯಾಪಿನೆಸ್ ನನ್ನ ಸಕ್ಸಸ್. ಥ್ಯಾಂಕ್ ಯು, ವಂದನೆಗಳು, ಬಾಯ್.